ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಶೃಂಗೇರಿಯಿಂದ ಚಿಕ್ಕಮಗಳೂರು ರಸ್ತೆ ಏನಿದೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಈ ಬೈನೆ ಮರ ಒಂದು ನಿಮಗೆ ತೋರಿಸೋಣ ಅಂತೇಳಿ ನನಗೆ ರೋಡ್ ಬದಿಯಲ್ಲೇ ಕಾಣಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಬೈನೆ ಮರ ಯಾವುದಪ್ಪ, ಇದ್ರದ್ದು ಏನು ವಿಶೇಷತೆ ಅಂದರೆ ನಮ್ಮ ಕಾಡಾನೆಗಳು ಹೆಚ್ಚಾಗಿ ತುಂಬ ಫೇವ್ರೇಟ್ ಫುಡ್ ಅಂದರೆ ಈ ಬೈನೆ ಮರ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಕಾಯಿ ಥರ ಕಾಣಿಸ್ತಾ ಇದೆ. ನಾನು ಬೇಕಾದ್ರೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಏನು ಕಾಯಿ ಥರ ಕಾಣಿಸ್ತಾ ಇದೆ, ಇದು ತುಂಬ ಅಂದರೆ ತುಂಬಾ ಫೇವ್ರೇಟ್ ಕಾಡಾನೆಗಳಿಗೆ. ಸೊ ಕಾಡಾನೆಗಳ ಫೇವ್ರೇಟ್ ಫುಡ್ ಇದು. ಆಮೇಲೆ ಇದರಲ್ಲಿ ಒಂಥರ ಮತ್ತು ಬರೋ ಅಂಶ ಇರುತ್ತೆ. ಇವಾಗ ಸೇಂದಿ ಎಲ್ಲ ಏನಿದೆ ಇದರಲ್ಲಿ, ಸೇಂದಿನೂ ಪ್ರಿಪೇರ್ ಮಾಡ್ತಾಯಿದ್ರು ಮುಂಚೆ ಎಲ್ಲ, ಈಗ ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಮತ್ತು ಬರುತ್ತೆ. ಅಂದರೆ ಮದ ಬಂದಂಗೆ ಈಗ ಕುಡ್ದವರೆಲ್ಲ, ಸೇಂದಿ ಕುಡ್ದವರೆಲ್ಲ ಹೆಂಗೆ ತೂರಾಡ್ತಾರೆ, ಎಣ್ಣೆ ಹೊಡೆದವ್ರು ಹೆಂಗೆ ತೂರಾಡ್ತಾರೆ, ಆ ಥರ ಇದರಲ್ಲಿ ನಶೆ ಸಿಗುತ್ತೆ. ಅದಕ್ಕೋಸ್ಕರ ಈ ಕಾಡಾನೆಗಳಿಗೆ ಇದು ತುಂಬ ಫೇವ್ರೇಟ್. ಇದು ಮದ ಬರಲಿ ಬರದೇ ಇರಲಿ, ಇದನ್ನು ತಿಂದ್ಬಿಟ್ರೆ ಅವು ಯಾವಾಗಲೂ ಮದದಲ್ಲೇ ಇದ್ದಂಗೆ, 190 ಹಾಕ್ಕೊಂಡು ಓಡಾಡ್ದಂಗೆ, ಏನು ಮನುಷ್ಯರು ಓಡಾಡ್ದಂಗೆ ಹಾಗೆ ಇದು ತುಂಬ ಫೇವ್ರೇಟ್ ಆದ ಫುಡ್ಡು ಕಾಡಾನೆಗಳಿಗೆ. ನಮ್ಮ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಏನಿದಾವೆ, ಆಮೇಲೆ ಕೇರಳ ಭಾಗದ ಆನೆಗಳು ಎಲ್ಲ ಯಾಕೆ ದೈತ್ಯಾಕಾರ ಆಗಿರುತ್ತೆ ಅಂದರೆ ಹೆಚ್ಚು ಕಮ್ಮಿ ಇದೆ ನೋಡಿ. ಈ ಬೈನೆ ಮರ ಏನಿದೆ ಇದನ್ನು ತಿಂದು ಇಲ್ಲೇ ರೋಡ್ ಪಕ್ಕದಲ್ಲಿ, ಇದು ಚಿಕ್ಕಮಗಳೂರಿಂದ ಶೃಂಗೇರಿ ಹೋಗೋ ರೋಡ್, ಇದು ರೋಡ್ ಪಕ್ಕದಲ್ಲೇ ಒಂದು ಬೈನೆ ಮರ ಕಾಣಿಸ್ತು. ಅದಕ್ಕೋಸ್ಕರ ನಿಮ್ಗೆ ತಿಳಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಎಲ್ಲಾದರೂ ಚಿಕ್ಕಮಗಳೂರು ಶೃಂಗೇರಿ ರಸ್ತೆಯಲ್ಲಿ ಓಡಾಡ್ತಿದ್ರೆ ದಯವಿಟ್ಟು ಈ ಮರವನ್ನು ಒಮ್ಮೆ ವೀಕ್ಷಿಸಿ, ಅದ್ರ ಜೊತೆ ಸೆಲ್ಫಿ ತಗೊಳ್ಳಿ. ಜನಗಳಿಗೆ ಗೊತ್ತಾಗಲಿ ಆದಷ್ಟು ಈ ಕಾಡಾನೆ ಫೇವ್ರೇಟ್ ಫುಡ್ ಬಗ್ಗೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ನಮ್ಮನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.